ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟ್ಯಾಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಶೋಲ್ಡರ್ ಏನು ಜಾಯಿಂಟ್ ಮಾಡ್ತೀವಲ್ಲ ಬ್ಲೌಸಿಂದು, ಅದರದ್ದು ಇನ್ವಿಸಿಬಲ್ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಬ್ಲೌಸಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಏನಿದ್ದಾವೆ ಅದ್ರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಫ್ರಂಟ್ ಸೈಡಲ್ಲಿ ಈ ರೀತಿ ನರಿಗೆ ಬಂದು ಕೂತ್ಕೊಳ್ಳುತ್ತಲ್ವ ಸುಕ್ಕು, ಅದನ್ನು ಯಾವ ರೀತಿ ರಿಮೂವ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಮತ್ತು ಬ್ಯಾಕ್ ಸೈಡು ಕೂಡ ಇಲ್ಲಿ ಗುಪ್ಪೆ ಥರ ಎಲ್ಲ ಬರುತ್ತಲ್ವ ಆರ್ಮೋಲ್ ಹತ್ರ, ಅದನ್ನು ಕೂಡ ಯಾವ ರೀತಿ ರಿಮೂವ್ ಮಾಡೋದು ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನೆಲ್ಲ ನಾನು ಲಿಂಕಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಫ್ರಂಟ್ ಸೈಡು ಇದು ಮತ್ತು ಬ್ಯಾಕ್ ಸೈಡು ಅಟ್ಯಾಚ್ ಮಾಡಬೇಕಾದ್ರೆ ಇನ್ವಿಸಿಬಲ್ ಆಗಿ ಇರುತ್ತೆ ಶೋಲ್ಡರ್ ಜಾಯಿಂಟು. ಯಾವುದೇ ರೀತಿ ಥ್ರೆಡ್ ಎಲ್ಲ ನೋಡಿ ಈ ರೀತಿ ಬರ್ತಾ ಇರುತ್ತೆ ಇದು ಥ್ರೆಡ್ಗಳು. ಸೊ ಇದು ರೇಷ್ಮೆ ಆಗಿರೋದ್ರಿಂದ ನೀಟಾಗಿ ಇನ್ವಿಸಿಬಲ್ ಆಗಿ ಹೋದರೆ ಯಾವುದೇ ಕಾರಣಕ್ಕೂ ಎಷ್ಟೇ ವರ್ಷ ಆದರೂ ಅದು ಹಾಳಾಗೋಗೋದಿಲ್ಲ, ನೀಟಾಗಿರುತ್ತೆ ಫಿನಿಶಿಂಗು. ಸೊ ನೀವು ಓವರ್ಲಾಕ್ ಮಾಡೋ ಅವಶ್ಯಕತೆಯೂ ಇಲ್ಲ. ಆ ರೀತಿ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಸೊ ಇದಕ್ಕೆ ನೀವು ಎಕ್ಸ್ಟ್ರಾ ಬಟ್ಟೆ ತೊಗೋಬೇಕು ಅನ್ನೋದು ಏನೂ ಇಲ್ಲ. ಮೇಲ್ಗಡೆ ಬೇಕು ಅಂದರೆ ನೀವು ಒಂದು 1/4 ಇಂಚು ಎಕ್ಸ್ಟ್ರಾ ಇಟ್ಬಿಟ್ಟು ಕಟಿಂಗು ಮಾಡಿಕೊಂಡ್ರೆ ನೀವು ಈಸಿಯಾಗಿ ಹೊಲ್ಕೊಬೋದು. ಸೊ ನಾನೀಗ ಏನು ಆಲ್ರೆಡಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಅದ್ರ ಪ್ರಕಾರನೇ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇದು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಏನಾದರೂ ನೀವು ಇಲ್ಲಿ ಇಳಿಸೋದು ಇದೆಲ್ಲ ಇದ್ದರೆ ನೀವು ಮೊದಲೇ ಕಟಿಂಗ್ ಅನ್ನೋದು ಮಾಡ್ಕೊಂಡಿರಬೇಕು. ಮತ್ತು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಏನು ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಫ್ರಂಟ್ ಸೈಡ್ ಏನಿದೆ ಇದನ್ನು ನಾವು ಫಸ್ಟು ಸೀದಾ ಇಟ್ಕೊಂಡ್ಬಿಟ್ಟು ಈ ಭಾಗ ಅಂದರೆ ನೆಕ್ ಸೈಡ್ ಏನಿದೆ ಇದರಲ್ಲಿ ನಾವು ಈ ಸೈಡು ನಾವು ಕಟಿಂಗು ಮಾಡ್ಕೋಬೇಕು. ಅವಾಗ ಶೋಲ್ಡರ್ ಡ್ರಾಪ್ ಅನ್ನೋದು ಫುಲ್ ಅವಾಯ್ಡ್ ಆಗುತ್ತೆ ಫ್ರೆಂಡ್ಸ್. ನಾನು ಶೋಲ್ಡರ್ ಡ್ರಾಪ್ ಬಗ್ಗೆನ ಸಪ್ರೇಟು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದ್ರ ಬಗ್ಗೆನೂ ನೀವು ತಿಳ್ಕೊಬೇಕು ಅಂದರೆ ಲಿಂಕ್ ಹಾಕಿರ್ತೀನಿ, ನೋಡಿ ಫ್ರೆಂಡ್ಸ್. ಸೊ ಹೊಲಿಬೇಕಾದ್ರೂ ನಾವು ಕೆಲವೊಂದು ಆಲ್ಟ್ರ್ ಮಾಡ್ಕೊತ ಹೋದರೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಇರೋದಿಲ್ಲ. ಸೊ ಇಲ್ಲೂ ಅಷ್ಟೇ, ಇಲ್ಲಿ ಈ ಒಂದು ಫ್ರಂಟ್ ಸೈಡ್ ಏನಿದೆ ಇಲ್ಲಿ ಮೇಲ್ಗಡೆ ಇಲ್ಲಿಂದ 1 ಇಂಚ್ವರೆಗೂ ನೀವು ಅರ್ಧ ಇಂಚಿಂದ ಹಿಂಗೆ ಕ್ರಾಸಾಗಿ ಹೊಲಿಗೆ ಹಾಕಬೇಕು. ಅದು ಕೂಡ ಮಾಡಿದರೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಸೊ ಇಲ್ಲೂ ಕೂಡ ಒಂದು 1/4 ಇಂಚು ಅಂದರೆ ಈ ನೆಕ್ ಸೈಡನ್ನು ನಾವು ಏನಿದೆ ಇಲ್ಲಿ ನಾವು ಕಟಿಂಗ್ ಮಾಡ್ಕೊಬೇಕು. ಈ ಕಡೆ ಸೈಡ್ ಅಲ್ಲ, ಈ ಕಡೆ ಸೈಡ್ ಕಟಿಂಗ್ ಮಾಡಿದರೆ ಅದು ಇನ್ನಷ್ಟು ಇಳಿಯುತ್ತೆ. ಹಾಗಾಗಿ ಈ ಒಂದು ಮೆಥಡ್ನ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್, ಶೋಲ್ಡರ್ ಡ್ರಾಪ್ ಬರ್ತಾ ಇದೆ ಅಂದರೆ. ಮತ್ತು ಈ ಒಂದು ಪ್ರೊಸೀಜರ್ನ ಕರೆಕ್ಟಾಗಿ ನೀವು ಫಾಲೋ ಮಾಡ್ತಾ ಬಂದರೆ ಯಾವುದೇ ರೀತಿ ಕಂಪ್ಲೇಂಟ್ಸ್ ಬರಲ್ಲ, ವಾಪಸ್ ಕೊಡಲ್ಲ ಜನಗಳು. ಅಲ್ಲಿ ಸರಿ ಇಲ್ಲ ಇಲ್ಲಿ ಸರಿ ಇಲ್ಲ ಅಂತ ಹೇಳಲ್ಲ. ಕೆಲವ್ರು ಇರ್ತಾರೆ ಎಷ್ಟೇ ಚೆನ್ನಾಗಿ ಹೊಲ್ಕೊಟ್ರು, ಇಲ್ಲ ನನಗೆ ಅಲ್ಲಿ ಚೂರು ಸುಕ್ ಬರ್ತಾ ಇದೆ, ಇಲ್ಲಿದಾಗ್ತಾ ಇದೆ ಅಂತ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಬಾರ್ದು. ಆದಷ್ಟು ಒಳ್ಳೆ ಕಸ್ಟಮರ್ ಏನಿದ್ದಾರೆ ಅವರ ಒಂದು ಪಾಸಿಟಿವ್ ಏನು ಇದು ಕೊಡ್ತಾರೆ. ನೋಡಿ, ಈಗ ನಾನು ಇದನ್ನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವು ಫ್ರಂಟ್ ಟು ಬ್ಯಾಕ್ ಸೈಡು ಇನ್ವಿಸಿಬಲ್ ಆಗಿ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈಗ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಾವು ಈ ಬ್ಯಾಕ್ ಸೈಡ್ ಏನಿದೆ ಇದನ್ನು ಈ ರೀತಿ ಇಟ್ಕೋಬೇಕು. ಸೀದಾ ಇಟ್ಕೊಬಾರ್ದು, ಇಲ್ಲಿ ಉಲ್ಟಾ ಇಟ್ಕೊಬೇಕು. ನೋಡಿ, ಇದೇನಿದೆ ಇದನ್ನು ನೋಡ್ಕೊಬೇಕು. ಫ್ರಂಟ್ ಏನು ಹುಕ್ ಹಾಕೋದು ಮಧ್ಯದಲ್ಲಿ ಬರಬೇಕು, ಈ ರೀತಿ ಇಟ್ಕೋಬೇಕು ಸೀದಾ. ಇದು ನಮಗೆ ಸೀದಾ ಮೇಲ್ ಕಾಣಬೇಕು ನೋಡಿ. ಇದು ಅಷ್ಟೇ ಕೆಳಗಡೆ ಇರಬೇಕು. ಈಗ ನಾವು 1 ಪಾಯಿಂಟ್ ಏನಿದೆ ಆ ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕೋಬೇಕು. ಇದು ಈ ಗೆರೆಗೆ ಏನಿದೆ ಇದು 1 ಪಾಯಿಂಟು. ಈ ಪಾಯಿಂಟಿಗೆ ನಾನೀಗ ಒಂದು ಲೈನನ್ನು ಹಾಕೊಂಡು ನಿಮಗೆ ತೋರಿಸ್ತೀನಿ ಗೊತ್ತಾಗಲಿ ಅಂತ. ಜಸ್ಟ್ ಹಾಗೆ ನೀವು ಅಂದಾಜ ಮೇಲೆ ಹೊಲಿಗೆ ಅನ್ನೋದು ಹಾಕ್ಬೋದು ನೋಡಿ. ಸೊ ಇಷ್ಟು ಗ್ಯಾಪಲ್ಲಿ ಮಾರ್ಕಿಂಗ್ ಏನು ಮಾಡಿದ್ದೀನಿ ಇದ್ರ ಮೇಲೆ ಹೊಲಿಗೆ ಅನ್ನೋದು ಹಾಕಬೇಕು. 2 ಸೈಡು ಇದೇ ರೀತಿ ಹೊಲ್ಕೋಬೇಕು. ಸೊ ಬೇಕು ಅಂದರೆ 1/4 ಇಂಚು ಗ್ಯಾಪಲ್ಲೂ ಹೊಲ್ಕೋಬೋದು. ಸೊ ಈಗ ಈ ಮಾರ್ಕಿಂಗ್ ಏನು ಬಂದಿದೆ ಇದ್ರ ಮೇಲೆ ನಾನು ಹೊಲಿಗೆನ ಹಾಕೊತೀನಿ. ಫಸ್ಟ್ ನೀಟಾಗಿ ಜೋಡಿಸ್ಕೊಬೇಕು. ಇಲ್ಲಿ ಇಳಿಜಾರು ಥರ ಇರುತ್ತೆ, ಇದು ಸಮ ಇರುತ್ತೆ, ಆದರೂ ಪರವಾಗಿಲ್ಲ. ನೀಟಾಗೆ ಸಮನಾಗಿ ಈ ರೀತಿ ಜೋಡಿಸ್ಕೊಬೇಕು. ಮೇಲೆ ಎಡ್ಜ್ ಏನಿದೆ 2 ಸಮನಾಗಿ ಜೋಡಿಸ್ಕೊಂಡು
ಒಂದು ಪಾಯಿಂಟ್ ಗ್ಯಾಪ್ ಏನು ಮಾರ್ಕಿಂಗ್ ಮಾಡಿದ್ದೀನಲ್ವಾ ಅದು ಪ್ರಕಾರನೇ ಹೊಲಿಬೇಕು. ಅದ್ರ ಮೇಲೆ ಮಾರ್ಕಿಂಗ್ ಏನು ಮಾಡಿದ್ದೀನಿ ಅದ್ರ ಮೇಲೆ ನಿಧಾನವಾಗಿ ಒಂದು ಹೊಲಿಗೆನ ಹಾಕಬೇಕು. ಇದು ಎರಡು ಸೈಡು ಸೇಮ್ ಈಕ್ವಲ್ ಗ್ಯಾಪಲ್ಲಿ ಈ ರೀತಿ ಹೊಲಿಗೆ ಅನ್ನೋದು ಹಾಕೋಬೇಕು. ಮತ್ತು ಇಲ್ಲಿ ಏನಿದೆ ಇದನ್ನು ನಾವು ನೀಟಾಗಿ ಕಟ್ ಮಾಡ್ಕೋಬೇಕು. ಸೇಮ್ ಇದನ್ನು ಕೂಡ ಸೇಮ್ ನಾವು ಒಂದು ಪಾಯಿಂಟ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕೋಬೇಕು. ಸೊ ನಾವೆಲ್ಲೂ ಈಗ ಶೋಲ್ಡರ್ ಏನಿದೆ ಇದು ಸಮ ಇರಬೇಕು, ಈ ಕಡೆನೂ ಸಮ ಇರಬೇಕು, ಈ ಕಡೆನೂ ಸಮ ಇರಬೇಕು. ಆ ರೀತಿ ಜೋಡಿಸ್ಕೊಂಡ್ಬಿಟ್ಟು ಹೊಲಿಗೆ ಅನ್ನೋದು ಹಾಕೋಬೇಕು. ಬಿಗಿನರ್ಸಿಗೆ ಸ್ವಲ್ಪ ಗ್ರಿಪ್ ಸಿಗ್ತಾ ಇಲ್ಲ ಅಂದರೆ ಆದಷ್ಟು ನಿಧಾನಕ್ಕೆ ಹೊಲಿಯಿರಿ, ಅರ್ಜೆಂಟ್ ಮಾಡಿ ಹೊಲಿಯೋಕ್ಕೆ ಹೋಗಬಾರ್ದು. ಸೊ ಇವೆಲ್ಲ ನಾವು ಆರ್ಡಿನರಿ ಬ್ಲೌಸಲ್ಲಿ ಟ್ರೈ ಮಾಡ್ತಾ ಬಂದರೆ ರೇಷ್ಮೆ ಬ್ಲೌಸ್ಗಳೆಲ್ಲ ಏನಿದೆ ಅದನ್ನು ನೀವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ನೋಡಿ ನಾನು ಒಂದು ಪಾಯಿಂಟ್ ಗ್ಯಾಪಲ್ಲಿ ಹೊಲಿಗೆನ ಹಾಕೊಂಡಿದ್ದೀನಿ. ಎರಡು ಈಕ್ವಲ್ ಗ್ಯಾಪಲ್ಲಿ ಹೊಲ್ಕೊಂಡಿದ್ರ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ನೋಡಿ ಎರಡು ಸೇಮ್ ಗ್ಯಾಪಲ್ಲಿ ಹೊಲ್ಕೊಂಡಿದ್ದೀನಿ ನಾನು. ಈಗ ಚೆಕ್ ಮಾಡ್ಕೊಂಡ್ಮೇಲೆ ನಾವು ಇದನ್ನು ಯಾವುದೇ ರೀತಿ ಥ್ರೆಡ್ಡು ಇರಬಾರ್ದು, ಮೇಲ್ಗಡೆ ಎಕ್ಸ್ಟ್ರಾ ಏನಾದರೂ ಇದ್ದರೆ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಈಗ ತಿರುಗಿಸಿ ಹೊಲಿಬೇಕಾದ್ರೆ ನಾವು ಅದು ಹೊರಗಡೆ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡಿ ಈಗ ಸೊ ಈಗ ಇಲ್ಲಿ ಏನು ಬಂದಿದೆ ಇದನ್ನು ನಾವು ಲೈನಿಂಗ್ ಕಡೆ ಮಾಡಿಕೊಂಡು ಅರ್ಧ ಇಂಚು ಬದಲು 1/4 ಇಂಚು ಗ್ಯಾಪಲ್ಲಿ ಹೊಲಿಬೇಕು. ಅರ್ಧ ಇಂಚು ಸೀವಿಂಗ್ಸಿಗೆ ಅಂತ ಬಿಟ್ಟಿರ್ತೀವಲ್ವ. ಸೊ ಈಗ ಅಲ್ಲಿ ಒಂದು ಪಾಯಿಂಟ್ ಅಷ್ಟು ಹೋಗಿದೆ ಆಲ್ರೆಡಿ. ಸೊ ಈಗ ನಾವಿಲ್ಲಿ ಒಂದು 1/4 ಇಂಚಿಂತ ಒಂದು ಪಾಯಿಂಟ್ ಜಾಸ್ತಿ ಗ್ಯಾಪಲ್ಲಿ ಹೊಲಿದ್ರೂ ಸಾಕಾಗತ್ತೆ. ನೋಡಿ ಒಂದು 1/4 ಇಂಚಿಗಿಂತ ಒಂದು ಪಾಯಿಂಟು ಜಾಸ್ತಿ ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕೋಬೇಕು. ಸೊ ಈ ಬಟ್ಟೆ ಏನಿದೆ ಇದು ಕಾಣಬಾರ್ದು, ಒಟ್ಟು ಆ ಬಟ್ಟೆ ಏನಿದೆ ಅದು ಕಾಣದೇ ಇರೋ ರೀತಿ ಹೊಲಿಬೇಕು ನಾವೀಗ. ಸೊ ಹಂಗಾಗಿ ಕೆಲವ್ರು ಏನು ಮಾಡ್ತಾರೆ ಸ್ಟಾರ್ಟಿಂಗಲ್ಲೇ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಇದಕ್ಕೆ ತೊಗೊತಾರೆ. ಇಲ್ಲ ಅಂದರೂ ನಡೆಯುತ್ತೆ. ತುಂಬ ನೀವು ಎಕ್ಸ್ಪರ್ಟ್ ಆಗಿದ್ದೀರ ಅಂದರೆ ತೊಗೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ನೋಡಿ ಒಂದು ಹೊಲಿಗೆ ಹಾಕಿಬಿಟ್ಟು ಈಗ ನೀವಿಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ಕಡೆ ಏನಾದರೂ ಕಾಣಿಸ್ತಾ ಇದೆಯಾ ನೋಡಿ ಫ್ರೆಂಡ್ಸ್, ಒಂಚೂರು ಏನೂ ಕಾಣಿಸ್ತಿಲ್ಲ, ಫಿನಿಶಿಂಗು ನೀಟಾಗಿ ಬಂದಿದೆ. ಸೊ ಈ ಕಡೆ ಕೂಡ ಫಿನಿಶಿಂಗ್ ಅನ್ನೋದು ನೀಟಾಗಿದೆ. ಸೊ ಇದೆಲ್ಲ ಹೊಲ್ದಾದ್ಮೇಲೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗೇ ಇರುತ್ತೆ ನೋಡಿ ಈ ರೀತಿ. ಈಗ ನಾವಿಲ್ಲಿ ಸರಿ ಬಂದಿದ್ದಾದ್ಮೇಲೆ ನಾವು ಗಂಟು ಹೊಲಿಗೆ ಅನ್ನೋದು ಹಾಕ್ಬಿಟ್ಟು 2 ಹೊಲಿಗೆ ಹಾಕ್ಬೇಕು. ಅವಾಗ 2 ಹೊಲಿಗೆ ಹಾಕ್ಬಿಟ್ರೆ ಅದು ನೀಟಾಗಿ ಎಷ್ಟೊಷ್ಟಾದರೂ ಹಾಳಾಗೋಗಲ್ಲ ಫ್ರೆಂಡ್ಸ್. ಸೇಮ್ ಪ್ರೊಸೀಜರಲ್ಲಿ ಈ ಕಡೆ ಸೈಡು ಹೊಲಿಬೇಕು. ನೋಡಿ ಸೀದಾದಲ್ಲೇ ಫಸ್ಟು ಹೊಲಿದಿದ್ದೀವಿ ಈ ಥರ. ಈಗ ನಾವು ಫಸ್ಟ್ ಹೇಗೆ ಹೊಲಿತಿದ್ವಿ ಲೈನಿಂಗ್ ಮೇಲ್ಭಾಗ ಇಟ್ಕೊಂಡು ಅದೇ ರೀತಿನೇ ಹೊಲ್ಕೋಬೇಕಷ್ಟೆ. ಸೊ ಈ ಕಡೆ ಸೈಡು ಎಷ್ಟು ಹಿಡಿದು ಅಷ್ಟೇ ಹಿಡಿಬೇಕು. ಅಂದರೆ ಒಂದು 1/4 ಇಂಚಿಗಿಂತ ಒಂದು ಪಾಯಿಂಟು ಜಾಸ್ತಿ. ಸೊ ಅಲ್ಲಿ ಒಂದು ಪಾಯಿಂಟ್ ಹಿಡಿದಿದ್ರೆ ಇಲ್ಲಿ ಮೇಲ್ಗಡೆ ಫಸ್ಟ್ ಒಂದು ಪಾಯಿಂಟಿಗೆ ಹೊಲಿದಿದ್ದೀವಿ. ಈಗ ಇನ್ನೊಂದ್ಸಲಿ ತಿರುಗಿಸಿ ಹೊಲಿಬೇಕಾದ್ರೆ 1 ಪಾಯಿಂಟ್ ಜಾಸ್ತಿ, ಅಂದರೆ 1/4 ಇಂಚಿಗಿಂತ ಒಂದು ಪಾಯಿಂಟು ಜಾಸ್ತಿ. ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಈ ಕಡೆ ನೋಡಿ ಯಾವುದೇ ರೀತಿ ಥ್ರೆಡ್ ಏನಿದೆ ಅದು ಹೊರಗಡೆ ಬಂದಿಲ್ಲ ನಿಮಗೆ. ಸೊ ಇಲ್ಲೂ ಕೂಡ ನೀಟು ಫಿನಿಶಿಂಗು ಇದೆ. ಸೊ ಯಾವುದೇ ರೀತಿ ನಿಮಗೆ ಇಲ್ಲಿ ಥ್ರೆಡ್ ಅನ್ನೋದು ಹೊರ ಬರೋದೇ ಇಲ್ಲ, ಓವರ್ಲಾಕ್ ಮಾಡೋ ಅವಶ್ಯಕತೆನೂ ಇಲ್ಲ. ಸೊ ನಾನೀಗ ಇಲ್ಲಿ ಗಂಟು ಹೊಲಿಗೆ ಹಾಕಿ 2 ಹೊಲಿಗೆ ಹಾಕಿ ಇದನ್ನು ಫಿನಿಶ್ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ಸೈಡು ಕೂಡ ನೀವು ಇದೇ ಮೆಥಡಲ್ಲೇ ಹೊಲಿಬೋದು. ಇಲ್ಲೂ ಕೂಡ ಯಾರ ಮನೆಗೆ ಓವರ್ಲಾಕ್ ಮಿಷಿನ್ ಇಲ್ಲ ಅವರು ಕೂಡ ಫಸ್ಟು ಸ್ಲೀವೆಲ್ಲ ಅಟ್ಯಾಚ್ ಮಾಡಿದ ಮೇಲೆ ಸೊ ಫಸ್ಟು ನೋಡಿ ಈ ರೀತಿ ಇಟ್ಕೋಬೇಕು. ಸೀದಾ ಇಟ್ಕೊಂಡ್ಬಿಟ್ಟು ಇಲ್ಲಿ ತುದಿಗೆ ಹೊಲಿಗೆ ಅನ್ನೋದು ಹಾಕಬೇಕು. ಹಾಕ್ಬಿಟ್ಟು ನೀವು ಮತ್ತೆ ಈ ಕಡೆ ತಿರುಗಿಸಿದಾಗ ಈ ಕಡೆ ಮಾಮೂಲಿ ಏನು ಇಷ್ಟು ಹಿಡಿಯೋಕ್ಕೆ ಮಾರ್ಜಿನ್ ಬಿಟ್ಟಿರ್ತೀರ ಅಷ್ಟು ಹೊಲಿಬೇಕಿಲ್ಲಿ. ಅವಾಗ ನಿಮಗೆ ಓವರ್ಲಾಕ್ ಮಾಡೋ ಅವಶ್ಯಕತೆ ಆಗ. ಸೇಮ್ ಪ್ರೊಸೀಜರು 2 ಕಡೆನೂ ಹೊಲಿದ್ರಾಯ್ತು, ಸೈಡು ಮತ್ತು ಮೇಲೆ.
ಯಾರ್ಯಾರಿಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ನಿಸ್ತಾ ಇದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.